ರೈತರ ಜೊತೆ ಹೋರಾಟ ಮಾಡ್ತಾ ಇರುವಂತ ಬಿಜೆಪಿ ಬೆಳಗಾವಿಯ ಸುವರ್ಣ ಸೌಧ ಮುತ್ತಿಗೆ ಹಾಕಲಿಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಹೋಗ್ತಾ ಇರುವಂತ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ। ಈ ಸಂದರ್ಭದಲ್ಲಿ ಸಿಟಿ ರವಿ ಸಾಥ್ ಕೊಟ್ಟಿದ್ದಾರೆ, ಸಾಕಷ್ಟು ಜನ ಶಾಸಕರು ಬಿಜೆಪಿಯ ಶಾಸಕರಿದ್ದಾರೆ, ಅಭಯ್ ಪಾಟೀಲ್ ಸೇರಿದಂತೆ ಹಲವಾರು ಬಿಜೆಪಿಯ ಶಾಸಕರು ವಿಜೇಂದ್ರ ಜೊತೆ ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ। ಸಾವಿರಾರು ಸಂಖ್ಯೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಹೋಗ್ತಾ ಇರುವಂತದ್ದು ರೈತರ ಶಾಲನ್ನು ಹೊತ್ತು ರೈತರ ಸಮಸ್ಯೆಗಳಿಗೆ ಸರ್ಕಾರ ಸೂಕ್ತವಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಸುವರ್ಣ ಸೌಧ ಮುತ್ತಿಗೆಗೆ ಹೊರಟಿದ್ದಾರೆ। ಚಾಟಿಯನ್ನ ಹಿಡಿದು ಬಾರ್ಕೋಲನ್ನು ಹಿಡಿದು ಕೈಯಲ್ಲಿ ಬಿಜೆಪಿಯ ನಾಯಕರು ಸಾಕ್ತಾ ಇದ್ದಾರೆ, ಬಿಜೆಪಿಯ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ। ಕಬ್ಬು ಬೆಳೆ, ಮೆಕ್ಕೆಜೋಳ ಸರಿಯಾದ ರೀತಿಯಲ್ಲಿ ಬೆಂಬಲ ಬೆಲೆಯನ್ನು ಕೊಟ್ಟಿಲ್ಲ ಅಂತ, ಅದರ ಜೊತೆಗೆ ಪರಿಹಾರವನ್ನು ಕೊಟ್ಟಿಲ್ಲ, ಪ್ರವಾಹದ ಸಂದರ್ಭದಲ್ಲಿ ಎಲ್ಲ ಬೇಡಿಕೆಗಳು ಸೇರಿದಂತೆ ಇನ್ನು ಸಾಕಷ್ಟು ಬೇಡಿಕೆಗಳನ್ನು ಇಟ್ಕೊಂಡು ಬಿಜೆಪಿ ಇವತ್ತು ಹೋರಾಟವನ್ನು ಮಾಡ್ತಾ ಇದೆ। ಸುವರ್ಣ ಸೌಧದ ಹತ್ತಿರ ಬಂದಿದ್ದಾರೆ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ನಾಯಕರು। ರೈತರ ಸಮಸ್ಯೆಯನ್ನ ಪ್ರಸ್ತಾಪಿಸಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾರೆ। ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಿಜೆಪಿಯವರು, ಬಿಜೆಪಿಯವರು ಇದ್ದಾಗ ಕಾಂಗ್ರೆಸ್ನವರು। ರೈತರ ಹೋರಾಟ ಮಾತ್ರ ನಿರಂತರವಾಗಿ ನಡೀತಾನೆ ಬರ್ತಾ ಇದೆ। ಯಾವ ಸರ್ಕಾರನೂ ಏನು ರೈತರಿಗೆ ಸ್ಪಂದಿಸಿಲ್ಲ ಇದುವರೆಗೂ ಕೂಡ ಅಷ್ಟೇ। ಹೋರಾಟ ಮಾಡಿನೇ ನ್ಯಾಯವನ್ನ ಪಡ್ಕೊಂಡಿರುವಂಥದ್ದು ರೈತರು। ಬಿಜೆಪಿ ಬಂದಾಗಲೂ ಅಷ್ಟೇ, ಕಾಂಗ್ರೆಸ್ ಇದ್ದಾಗಲೂ ಕೂಡ ಅಷ್ಟೇ। ಈಗ ಕಬ್ಬಿನ ಬೆಲೆ, ಮೆಕ್ಕೆಜೋಳ ಸೇರಿದಂತೆ ಸಾಕಷ್ಟು ಬೆಳೆಗಳಿಗೆ ಸರಿಯಾದ ರೀತಿಯಲ್ಲಿ ಬೆಂಬಲ ಬೆಲೆಯನ್ನ ಕೊಟ್ಟಿಲ್ಲ, ಪ್ರವಾಹದ ಸಂದರ್ಭದಲ್ಲಿ ಪರಿಹಾರವನ್ನ ಕೊಟ್ಟಿಲ್ಲ, ಸೂರನ್ನ ಕೊಟ್ಟಿಲ್ಲ, ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ರೈತರ ಜೊತೆ ಸೇರಿಕೊಂಡು ಇವತ್ತು ಬಿಜೆಪಿಯವರು ಪ್ರತಿಭಟನೆಯನ್ನ ಮಾಡಿದ್ರು। ಸುವರ್ಣ ಸೌಧದ ಮುತ್ತಿಗೆ ಯತ್ನ, ಪೊಲೀಸ್ ಜೀಪ್ಗಳಲ್ಲಿ ಬಿಜೆಪಿ ನಾಯಕರನ್ನ, ಕಾರ್ಯಕರ್ತರನ್ನ ಎತ್ತಾಕೊಂಡು ಹೋಗ್ಲಾಗ್ತಾ ಇದೆ। ವಿಜೇಂದ್ರ, ಸಿಟಿ ರವಿ ಸೇರಿದಂತೆ ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು। ಆ ಕಾವನ್ನ ಕಮ್ಮಿ ಮಾಡಬೇಕಲ್ಲ, ಸೊ ಹೀಗಾಗಿ ಅವರನ್ನೆಲ್ಲ ವಶಕ್ಕೆ ಪಡೆದಿದ್ದಾರೆ ಬಿಜೆಪಿ ನಾಯಕರನ್ನು। ತೋರಿಸ್ತಾ ಇದೀನಿ, ಎಲ್ಲೋ ರುಮಾಲನ್ನ ತೊಟ್ಟಿರುವಂತ ವಿಜೇಂದ್ರ ಮುಂಚೆನೆ ಘೋಷಣೆ ಮಾಡಿದ್ರು ಸುವರ್ಣ ಸೌಧದ ಮುತ್ತಿಗೆಯನ್ನು ಹಾಕ್ತೀವಿ ಸಾವಿರಾರು ಜನ ಕಾರ್ಯಕರ್ತರ ಜೊತೆ ಅಂತ। ಆ ರೀತಿಯಲ್ಲಿ ಈಗ ಮುತ್ತಿಗೆಯನ್ನು ಹಾಕಲಾಗಿದೆ। ಬಾರ್ಕೋಲನ್ನು ಇಟ್ಕೊಂಡು ಹಸಿರು ಶಾಲನ್ನು ಹೊತ್ತು ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡಿದರು। ಕಾಲ್ನಡಿಗೆ ಮುಖಾಂತರ ಸುವರ್ಣ ಸೌಧದ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಪಟ್ಟರು, ಆದರೆ ಪೊಲೀಸರು ಮುಂಚೆನೇ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ರು। ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಗೊತ್ತಿತ್ತಲ್ಲ, ಸೊ ಹೀಗಾಗಿ ಎಲ್ಲ ರೀತಿಯಾದಂಥ ಸೂಕ್ತ ಬಂದೋಬಸ್ತನ್ನ ಮಾಡಿಕೊಂಡಿದ್ರು। ಅವ್ರನ್ನೆಲ್ಲರನ್ನೂ ಕೂಡ ಈಗ ವಶಕ್ಕೆ ಪಡೆಯಲಾಗಿದೆ।
ಬೆಳಗಾವಿಯಲ್ಲಿ ಯಾವಾಗಲೂ ಕೂಡ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಪ್ರತಿಭಟನೆಯ ಕಾವಂತೂ ಇದ್ದೇ ಇರುತ್ತೆ. ಯಾವುದೇ ಸರ್ಕಾರ ಇದ್ದರೂ ಕೂಡ ಪ್ರತಿಭಟನೆ ಕಾವು ಜೋರಾಗೇ ಇರುತ್ತೆ. ಸೊ ಈ ಬಾರಿನೂ ಕೂಡ ಅಷ್ಟೇ ಪ್ರತಿಭಟನೆ ಜೋರಾಗಿ ಮಾಡಲಾಗ್ತದೆ. ಅಧಿವೇಶನ ನಡೀಲಿಕ್ಕೂ ಮುಂಚೆನೇ 89 ಸಂಘಟನೆಗಳು ರಿಜಿಸ್ಟರ್ ಮಾಡ್ಕೊಂಡಿದ್ವು ಹೋರಾಟ ಮಾಡಲಿಕ್ಕೆ. ಸೊ ಹೀಗಾಗಿ ಸ್ಪೆಷಲಿ 3 ರಿಂದ 4 ಹೊಸ ಟೆಂಟ್ಗಳನ್ನು ಕೂಡ ಮಾಡಲಾಗಿತ್ತು ಹೋರಾಟಕ್ಕೋಸ್ಕರ. ಎಲ್ಲರನ್ನ ವಶಕ್ಕೆ ಪಡೆದು ಈಗ ಪೊಲೀಸ್ ಜೀಪ್ಗಳಲ್ಲಿ ಎತ್ತಾಕೊಂಡು ಹೋಗ್ಲಾಗ್ತಾ ಇದೆ. ಪ್ರಮುಖ ನಾಯಕರನ್ನ ಮಾತ್ರ ವಶಕ್ಕೆ ಪಡೆಯಲಾಗಿದೆ. ಈಗಷ್ಟೇ ಬೆಳಗಾವಿ ಸುವರ್ಣಸೌಧಕ್ಕೆ ಇನ್ನೇನು ಹತ್ತಿರ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ವಶಕ್ಕೆ ಪಡೆಯಲಾಗಿರುವಂಥದ್ದು. ಬಿಜೆಪಿಯ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಮಾತನಾಡಿದ್ದಾರೆ. ಕಾಂಗ್ರೆಸ್ ನಾಯಕರು ಏನ್ ಮಾತನಾಡಿದ್ರು ನೋಡೋಣ. ಬಿಜೆಪಿ ಪ್ರತಿಭಟನೆ ಮಾಡಬೇಕಾದ್ದು ಕೇಂದ್ರದ ಸರ್ಕಾರದ ಮೇಲೆ, ರಾಜ್ಯದ ಸರ್ಕಾರ ಮೇಲಲ್ಲ. ಈ ರಾಜ್ಯದಲ್ಲಿ ಏನಾದ್ರು ಅನ್ಯಾಯ ಆಗಿದೆ ಅಂತಂದ್ರೆ ಬಿಜೆಪಿಯ ಆಡಳಿತ ಕೇಂದ್ರ ಸರ್ಕಾರದಲ್ಲಿ ಮೆಕ್ಕೆಜೋಳಕ್ಕೆ, ಕಬ್ಬಿಗೆ, ಇದು ಸಕ್ಕರೆ ಬೆಲೆ, ಎತ್ನಾಲು ಇವೆಲ್ಲದಕ್ಕೂ ಕೂಡ ಅನ್ಯಾಯ ಆಗಿರೋದಕ್ಕೆ ಇವತ್ತು ಆಗಿರೋಂಥದ್ದು. ಯಾವುದು ಕೂಡ ನಮ್ಗೇನು ಗ್ರಾಂಟ್ ಕೊಡಬೇಕು ಒಂದು ಗ್ರಾಂಟು ಅವ್ರು ಕೊಡ್ತಾ ಇಲ್ಲ. ರೈತರಿಗೆ ಏನು ಸಹಾಯ ಮಾಡಬೇಕು ಮಾದಾಯಿ ಇದನ್ನ ಇವತ್ತು ಅವ್ರಿಗೆ ತೀರ್ಮಾನ ಮಾಡೋಕ್ಕಾಗಲಿಲ್ಲ. ಈಗ ಮೇಕೆದಾಟು ನಾವು ಭಾಳ ಹೋರಾಟ ಮಾಡಿ ನಮ್ಗೆ ನ್ಯಾಯ ಸಿಕ್ಕಿದೆ ನಮ್ಮ ಕಾಲದಲ್ಲಿ. ಅದಕ್ಕೂ ಕೂಡ ಒಂದು ದಿನದಲ್ಲಿ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ರು, ಅದೂ ಇಲ್ಲ. ಆಯ್ತಾ, 5,400 ಕೋಟಿ ರೂಪಾಯಿ ಕೊಡಬೇಕಾಯಿತು. ಏನು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅಲ್ಲಿ ಓದಿದ್ದು, ಇವತ್ತು ₹1 ಬರಲಿಲ್ಲ. ಬಿಜೆಪಿಯವರು ರೈತ ವಿರೋಧಿ ಸರ್ಕಾರ ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾರೆ. ನಮ್ಮಷ್ಟು ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಪಕ್ಷ ಅಥವಾ ಸರ್ಕಾರ ಇಡೀ ದೇಶದಲ್ಲೇ ಯಾವುದೂ ಇಲ್ಲ. ಬಿಜೆಪಿ ಸರ್ಕಾರ ಯಾವತ್ತೂ ಕೂಡ ರೈತರ ಪರ ಇರಲಿಲ್ಲ. ಯಡಿಯೂರಪ್ಪನವ್ರು ಏನು ಹೇಳಿದ್ರು ಜ್ಞಾಪಕ ಇದೆ ನಿಮಗೆ? ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಅಂತ ಹೇಳಿದ್ರು. ಚುನಾವಣೆ ಮ್ಯಾನಿಫೆಸ್ಟೋದಲ್ಲಿ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂದರು. ಆಮೇಲೆ ವಿಧಾನ ಪರಿಷತ್ತಲ್ಲಿ ಉತ್ತರ ಕೊಡುವಾಗ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಅಂತ ಹೇಳಿದರು. ರೈತರ ಪರವಾಗಿ ನಿರ್ಣಯಗಳನ್ನ ತಗೊಂಡಿದ್ದು ನಾವು. ಕೇಂದ್ರ ಸರ್ಕಾರ ಜವಾಬ್ದಾರಿಯಿಂದ ನುಣುಚಿಕೊಳ್ಳುತ್ತೆ. ಈಗ ಉದಾಹರಣೆಗೆ ಸಕ್ಕರೆ ಬೆಲೆ ನಿಗದಿ ಮಾಡೋದು ಯಾರು? ಕೇಂದ್ರ ಸರ್ಕಾರ. ಆಮೇಲೆ ಇಂಪೋರ್ಟು ಎಕ್ಸ್ಪೋರ್ಟ್ಗೆ ಪರ್ಮಿಷನ್ ಕೊಡೋದು ಯಾರು? ಕೇಂದ್ರ ಸರ್ಕಾರ. ಮೊಲಾಸಿಸ್ನ ಕಂಟ್ರೋಲ್ ಮಾಡೋದು ಯಾರು? ಕೇಂದ್ರ ಸರ್ಕಾರ. ಆದರೆ ಜವಾಬ್ದಾರಿ ಮಾತ್ರ ನಮ್ಮ ಮೇಲೆ ಹಾಕ್ತಾರೆ. ಅವ್ರ ಜವಾಬ್ದಾರಿನೂ ನಮ್ಮ ಮೇಲೆ ಹಾಕ್ತಾರೆ ಅಂತೆ. ಅವ್ರು ಏನೇ ಹೇಳ್ಕೊಂಡ್ರು ಕೂಡ ನಮ್ಮ ಪಕ್ಷ ಕಬ್ಬಿನ ವಿಚಾರವಾಗಿರ್ಬೋದು ಅಥವಾ ಮೆಕ್ಕೆಜೋಳದ ವಿಚಾರದಲ್ಲಿ ಸಮರ್ಥವಾಗಿ ನಮ್ಮ ಸರ್ಕಾರ ನಿಭಾಯಿಸಿದೆ. ರೈತರ ಪರವಾಗಿ ಹೋರಾಟ ಮಾಡಬೇಕನ್ನೋದ್ರಲ್ಲಿ BJP ಸಂಪೂರ್ಣ ಎಡವಿದೆ. ಯಾಕೆಂದರೆ ರೈತರಿಗೆ ಏನು ಕಷ್ಟ ಆಗ್ತಾ ಇದೆ ಅನ್ನೋದು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದರೆ ಮಾತ್ರ ಸಮಸ್ಯೆಗಳಿಗೆ ಪರಿಹಾರ ಮತ್ತು ಒಂದು ವ್ಯವಸ್ಥೆ ಕಲ್ಪಿಸ್ಲಿಕ್ಕೆ ಸಾಧ್ಯ ಇದೆ. ಆದರೆ ದುರ್ದೈವಶ ನೀವು ವಿಧಾನಸಭೆ ಅಧಿವೇಶನ ನಡೆದಾಗ ಕರೀರಿ ಅಂತ ಹೇಳೋದು ತಾವೇ ಮತ್ತು ಹೋರಾಟ ಮಾಡೋಕ್ಕೆ ಹೊರಗೆ ಹೋಗಿ ನಿಂತರೆ ಇದು ಹೋರಾಟ ಅಲ್ಲ. ಇದು ರೈತರ ಪರ ಮೊಸಳೆ ಕಣ್ಣೀರು ಸುರಿಸುವಂಥ ಕೆಲಸ ಇವತ್ತು BJP ಮಾಡ್ತಾಯಿದೆ. ಕಬ್ಬು ನಾವು ನುರಿಸಿ ಏನು ಮಾಡ್ತೀವಿ? ಸಕ್ಕರೆ ಮಾಡ್ತೀವಿ, ಇಥೆನಾಲ್ ಮಾಡ್ತೀವಿ. ಅದನ್ನು ಯಾರು ಒಯ್ದು ಮಾರಬೇಕು?
ಕೇಂದ್ರ ಸರ್ಕಾರ ತಾನೇ. ಮತ್ತು ಅದನ್ನು ಯೋಗ್ಯ ಬೆಲೆ ಕೊಟ್ಟು ಕೇಂದ್ರ ಸರ್ಕಾರ ಖರೀದಿ ಮಾಡ್ತಾ ಇಲ್ಲ ಅಂತೇಳಿ ಅವ್ರ ಕಾರ್ಖಾನೆ ಮಾಲೀಕರೇ ಹೇಳ್ತಾ ಇದ್ದಾರಲ್ಲ. ಇದೇ ನಿರಾಣಿಯವರು ಅಮಿತ್ ಶಾಗ್ ಒಂದು ಪತ್ರ ಬರೆದಿದ್ದಾರೆ, ಇದೇ ಜಗದೀಶ್ ಗುಡುಗುಂಟಿಯವರು ಒಂದು ಪತ್ರ ಬರೆದಿದ್ದಾರೆ, ಮತ್ತು ಸಿಸ್ಮಾ ಅಧ್ಯಕ್ಷರು ಅವ್ರ ಮಿಲ್ಗಳ ಅಧ್ಯಕ್ಷರು ಇದ್ದಾರೆ. ಅವ್ರಿಗೆ ಕೇಳಿ ಏನು ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ತಪ್ಪಿದೆ ಅಂತಕ್ಕಂಥ ಎಡವಿದೆ ಅಂತಕ್ಕಂಥ ವಿಚಾರ ಅವರೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಮಾಡಲಿ, ಬೇಡ ಅಂದವ್ರು ಯಾರು? ರೈತರ ಬಗ್ಗೆ ಅವ್ರಿಗೆ ಪಾಪ ಏನೋ ಕರುಣೆ ಬಂದಂಗಿದೆ. ನಾವು ಯಾವತ್ತಿದ್ರೂ ರೈತರ ಪರವಾಗಿ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಆಗಲಿ ನಾವೆಲ್ಲರೂ ಆಗಲಿ ರೈತರ ಪರವಾಗಿ. ರೈತರಿಗೋಸ್ಕರ ಏನು ಮಾಡಿದ್ದಾರೆ ಅಂತ ಒಂಚೂರು ಒಂದು ಪಟ್ಟಿ ಬಿಡಕ್ಕೆ ಹೇಳಿ. ಮೊದಲು ನಾಚಿಕೆ ಆಗಬೇಕು BJP ಅವ್ರಿಗೆ. ರೈತರ ಮೇಲೆ ಗೋಲಿಬಾರ್ ಮಾಡೋದಂಥವ್ರು, ಡೆಲ್ಲಿಯಲ್ಲಿ ಚಳಿಯಲ್ಲಿ ಮಳೆಯಲ್ಲಿ ಎಷ್ಟು ನೂರಾರು ಜನ ರೈತರ ಸತ್ರು, ರೈತರ ಮೇಲೆ ಗಾಡಿಯನ್ನು ಹತ್ತಿಸಿದಂಥವ್ರು. ಏನು ರೈತರ ಬಗ್ಗೆ ಇದನ್ನು ಮಾಡ್ತಾರೆ? ನಾಚಿಕೆ ಆಗಬೇಕು. ಸೊ ಬಿಜೆಪಿಯ ಹೋರಾಟಕ್ಕೆ ಕಾಂಗ್ರೆಸ್ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಅವರು ಏನು ಮಾಡಿದ್ದಾರೆ ಫಸ್ಟ್ ಇಲ್ಲಿ? ಕೇಂದ್ರ ಸರ್ಕಾರ FRP ಎಲ್ಲ ದರವನ್ನು ಫಿಕ್ಸ್ ಮಾಡಬೇಕಾಗಿದ್ದಂಥವ್ರು ಜವಾಬ್ದಾರಿಯಿಂದ ನುಡ್ಸ್ಕೊಳ್ತಾ ಇದ್ದಾರೆ. ಇದುವರೆಗೂ ಅವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತ ಕಾಂಗ್ರೆಸ್ ನಾಯಕರ ಆರೋಪ. ಬಿಜೆಪಿಯವರು ಅದನ್ನು ಕಾಂಗ್ರೆಸ್ ಮೇಲೆ ಎತ್ತಾಕ್ತಾರೆ. ಆರೋಪ ಪ್ರತ್ಯಾರೋಪ. ರೈತರಿಗೆ ಮಾತ್ರ ಸಿಗಬೇಕಾದಂತಹ ಸರಿಯಾದ ನ್ಯಾಯಯುತವಾದಂಥ ಬೆಲೆ ಮಾತ್ರ ಸಿಗ್ತಾ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹೊಣಗೇಡಿತನದಿಂದ ರೈತರ ಹೋರಾಟ ಮುಂದುವರೆದಿದೆ. ಇದೇ ಬಂಡವಾಳ ಆಗಿದೆ. ಇದನ್ನೇ ಮುಂದಿಟ್ಕೊಂಡು ಇವತ್ತು ಸುವರ್ಣಸೌಧದ ಮುತ್ತಿಗೆಗೆ ಪ್ರಯತ್ನವನ್ನ ಪಡಲಾಯಿತು. ಮೊದಲೇ ರೆಡಿಯಾಗಿದ್ದಂಥ ಪೊಲೀಸರು ನಾಯಕರನ್ನ ವಶಕ್ಕೆ ಪಡೆದುಕೊಂಡು ಕಾಲ್ನಡಿಗೆ ಮುಖಾಂತರ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವಂಥ ಪ್ರಯತ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ. ಈ ಸಂದರ್ಭದಲ್ಲಿ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ CT ರವಿ ಸೇರಿದಂತೆ ಪ್ರಮುಖ ನಾಯಕರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಇದಾದ ಬಳಿಕ ಅಲ್ಲೊಂದು ಸಮಾವೇಶ ಇದೆ ಅಂತ ಕಾಣಿಸುತ್ತೆ. ಅಲ್ಲೋಗಿ ಮಾತನಾಡಲಿದ್ದಾರೆ ನಾಯಕರುಗಳು. ಒಂದು ಕಡೆ ಸದನದ ಒಳಗಡೆ, ಇನ್ನೂ ಒಂದು ಕಡೆ ಸದನದ ಹೊರಗಡೆ, ಎರಡೂ ಕಡೆನೂ ಕೂಡ ರೈತರ ವಿಚಾರಗಳನ್ನು ಮುಂದಿಟ್ಕೊಂಡು ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಹಾಗಾದರೆ ಬಿಜೆಪಿ ಸರ್ಕಾರ ಇದ್ದಾಗ ಎಲ್ಲವೂ ಕೂಡ ಸರಿಯಾಗಿ ಸಿಗ್ತಾ ಇತ್ತಾ? ಇಲ್ಲ. ಆವಾಗಲೂ ಇದೇ ಬಂಡವಾಳ. ಕಾಂಗ್ರೆಸ್ನವರಿಗೆ ಬಂಡವಾಳ ಆಗಿತ್ತು ಹೋರಾಟ, ಈಗ ಬಿಜೆಪಿಯವರಿಗೆ ಬಂಡವಾಳ ಆಗಿದೆ ಅಷ್ಟೇ. ಯಾರು ಬಂದರೂ ಕೂಡ ಅಷ್ಟೇ ಅಧಿಕಾರಕ್ಕೆ. ರೈತರ ಸಮಸ್ಯೆಗಳೇನು ನೀಗ್ತಾ ಇಲ್ಲ. ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳಿಗೆ ಏನು ಸ್ಪಂದಿಸುವಂಥ ಕೆಲಸ ಆಗ್ತಾ ಇಲ್ಲ. ಅಭಿವೃದ್ಧಿ ಆಗೇ ಇಲ್ಲ ಅಂತಲ್ಲ, ಆಗ್ತಾ ಇದೆ, ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಆಗ್ತಾ ಇಲ್ಲ. ಅದು ಪ್ರಮುಖವಾಗಿರೋದು. ಇವ್ರ ಸರ್ಕಾರ ಇದ್ದಾಗ ಇವ್ರು ಸೈಲೆಂಟ್ ಆಗಿರ್ತಾರೆ, ಅವ್ರ ಸರ್ಕಾರ ಇದ್ದಾಗ ಅವ್ರು ಸೈಲೆಂಟ್ ಆಗಿರ್ತಾರೆ. ವಿರೋಧ ಪಕ್ಷದಲ್ಲಿದ್ದಾಗ ಹಾರಾಟ ಹೋರಾಟ ಎಲ್ಲವೂ ಕೂಡ ನೋಡ್ತೀವಿ. ಈಗ ಆಲ್ರೆಡಿ ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆಯಲಾಗಿದೆ. ವಶಕ್ಕೆ ಪಡೆದು ಪೊಲೀಸರು ಬಸ್ನಲ್ಲಿ ಕರ್ಕೊಂಡೋಗಿ ಎಷ್ಟರ ಮಟ್ಟಿಗೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ಆ ಒಂದು ಹೋರಾಟಗಳನ್ನು ತಹಬದಿಗೆ ತರಲಿಕ್ಕೆ, ತಣ್ಣಗೆ ಮಾಡಲಿಕ್ಕೆ ಪೊಲೀಸರು ಪ್ರಯತ್ನ ಪಡ್ತಾರೆ. ಹೋರಾಟ ಬೇರೆ ರೀತಿಯಲ್ಲಿ ಹೋಗಬಾರ್ದು, ಅಹಿತಕರ ಘಟನೆಗಳಿಗೆ ಕಾರಣ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಡೆ ಸದನದ ಒಳಗಡೆನೂ ಕೂಡ ಕೆಳಮನೆ ಮತ್ತು ಮೇಲ್ಮನೆಯಲ್ಲಿ ಎರಡೂ ಕಡೆ ಬಿಜೆಪಿಯವರು ಇದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಅದಕ್ಕೆ ಯಾವ್ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕು ಅದೆಲ್ಲದಕ್ಕೂ ಮುಂಚೆನೇ ಡಿಸೈಡ್ ಆಗಿದೆ ಕಾಂಗ್ರೆಸ್ ನಾಯಕರು. ವಿಜೇಂದ್ರ ನೇತೃತ್ವದಲ್ಲಿ ನಡೀತಾ ಇದ್ದಂಥ ಒಂದು ಹೋರಾಟ ಈಗ ಆಲ್ರೆಡಿ ಅವರನ್ನು ವಶಕ್ಕೆ ಪಡೆಯಲಾಗಿದೆ. ರೈತರ ವಿಚಾರಗಳನ್ನು ಮುಂದಿಟ್ಕೊಂಡು ಈ ಒಂದು ಹೋರಾಟವನ್ನು ಮಾಡಲಾಯಿತು. ಪೊಲೀಸರು ಈಗ ಆಲ್ರೆಡಿ ಕಾರ್ಯಕರ್ತರನ್ನ ಕೂಡ ವಶಕ್ಕೆ ಪಡಿತಾ ಇದ್ದಾರೆ, ನಾಯಕರನ್ನ ವಶಕ್ಕೆ ಪಡೆದಾಗಿದೆ. ಬೆಳಗಾವಿಯಲ್ಲಿ
ಉತ್ತರ ಕರ್ನಾಟಕ ಭಾಗದಲ್ಲಿ, ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ನಡೀತಾ ಇರುವಂಥ ಅಧಿವೇಶನ ಇದು 17ನೇ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇರುವಂಥದ್ದು. 2012ರಲ್ಲಿ ಬೆಳಗಾವಿ ಸುವರ್ಣಸೌಧ ನಿರ್ಮಾಣ ಆಯ್ತಲ್ಲ, ಅದಕ್ಕೂ ಮುಂಚೆನೂ ಕೂಡ ಒಂದು 3-4 ಬಾರಿ ಬೆಳಗಾವಿಯಲ್ಲಿ ಅಧಿವೇಶನ ಆಗಿದೆ. KLE ಆವರಣದಲ್ಲಿ 2-3 ಬಾರಿ ಅಧಿವೇಶನ ಕೂಡ ಆಗಿದೆ. ಅದಾದ ನಂತರ 2012ರಲ್ಲಿ ಇಲ್ಲಿ ಸುವರ್ಣಸೌಧ ನಿರ್ಮಾಣ ಆದ ಬಳಿಕನೂ ಕೂಡ ಕಂಟಿನ್ಯೂಸ್ಲಿ ವರ್ಷಕ್ಕೊಂದು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತೆ. ನೆನ್ನೆನೂ ಕೂಡ ಹೇಳ್ತಾ ಇದ್ವಿ, ಇದು ಪಿಕ್ನಿಕ್ ರೀತಿಯಲ್ಲಿ, ಒಂದು ಶಾಸ್ತ್ರದ ರೀತಿಯಲ್ಲಿ ಇದೊಂದು ಶಾಸ್ತ್ರ ಮಾಡಬೇಕಪ್ಪ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಆಗ್ತಾ ಇರುವಂಥ ಅಧಿವೇಶನ ಬೆಳಗಾವಿಯಲ್ಲಿ. ಆದರೆ ಅಲ್ಲಿ ಮಾಡ್ತಾ ಇರುವಂಥ ಉದ್ದೇಶ ಏನಿತ್ತು, ಅಧಿವೇಶನ ಸಮಗ್ರ ಅಭಿವೃದ್ಧಿ ಆಗಬೇಕು, ಅಲ್ಲಿರುವಂಥ ತಾರತಮ್ಯವನ್ನು ಕಡಿಮೆ ಮಾಡಬೇಕು, ಅದು ಕೂಡ ಇಂಪ್ರೂವ್ ಆಗಬೇಕು ಉತ್ತರ ಕರ್ನಾಟಕ ಭಾಗ ಅನ್ನುವಂಥ ನಿಟ್ಟಿನಲ್ಲಿ ಇದ್ದಂಥ ಒಂದು ಮೂಲ ಉದ್ದೇಶ ಯಾವತ್ತೂ ಈಡೇರಿಲ್ಲ ಬಿಡಿ ಅದು. ಬಿಕಾಸ್ ಪ್ರಮುಖವಾಗಿ ನಿರ್ಲಕ್ಷ್ಯನೇ ಎದ್ದು ಕಾಣಿಸ್ತಾ ಇದೆ. ಈಗಲೂ ಕೂಡ ದಕ್ಷಿಣ ಕರ್ನಾಟಕ, ಕರಾವಳಿ ಕರ್ನಾಟಕ ಭಾಗದ ಪ್ರದೇಶವನ್ನು ಕಂಪೇರ್ ಮಾಡಿದ್ರೆ ಕಿತ್ತೂರು, ಕಲ್ಯಾಣ ಕರ್ನಾಟಕ ಭಾಗ 10 ವರ್ಷ ಹಿಂದುಳಿದಿದೆ. ಅದಕ್ಕೆಲ್ಲ ಕಾರಣ ಯಾರು? ಇದೇ ರಾಜಕಾರಣಿಗಳು. ಇವತ್ತು ಆಡಳಿತ ಮಾಡ್ತಾ ಇರುವಂಥವ್ರು ಮತ್ತು ಒಂದು ಕಡೆ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿರುವಂಥವ್ರು ಎಲ್ಲರೂ ಕಾರಣನೇ. ಹೋರಾಟ ಮಾಡುವ ಮುಖಾಂತರ ಮೂಗಿಗೆ ತುಪ್ಪ ಸುರಿಯುವಂಥ ಕೆಲಸ, ತುಪ್ಪ ಸವರುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ. ಅಧಿಕಾರದಲ್ಲಿ ಬಂದಾಗ ಏನು ಮಾಡಿದ್ರಪ್ಪ ನೀವು? ಫಸ್ಟು ಯಾವ ರೀತಿಯಾಗಿ ನ್ಯಾಯ ಒದಗಿಸ್ಕೊಟ್ರಿ? ಅದಕ್ಕೆ ಉತ್ತರ ಕೊಡ್ತಾರಾ? ಇಲ್ಲ. ಈಗ ಅಧಿಕಾರದಲ್ಲಿರುವಂಥವ್ರು ಏನು ಮಾಡ್ತಾರೆ ಅಂತ ಹೇಳ್ತಾರೆ. ಅವಾಗ ಪ್ರತಿಪಕ್ಷದಲ್ಲಿದ್ದಂಥ ಕಾಂಗ್ರೆಸ್ನವ್ರದ್ದು ಕೂಡ ಅದೇ ಕತೆ. ಏನು ಹೋರಾಟ ಮಾಡಿದ್ರು ಕೂಡ ಸಪೋರ್ಟ್ ಮಾಡೋರು. ಇವಾಗ ಆಡಳಿತ ಪಕ್ಷದಲ್ಲಿ ಕೂತಿದಾರಲ್ಲ, ಸೊ BJP ಕುಮ್ಮಕ್ಕು ಅಂತಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಬೆಳಗಾವಿಯಿಂದ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಏನಾಗ್ತಾ ಇದೆ? ಯಾವ ರೀತಿಯ ಪ್ರತಿಭಟನೆ ನಡೀತಾ ಇರುವಂಥದ್ದು? ಪೊಲೀಸರು ಹೇಗೆ ಭದ್ರತೆಯನ್ನು ಮಾಡ್ಕೊಂಡಿದ್ದಾರೆ? ಪೃಥ್ವಿರಾಜ್, ಈ ಕ್ಷಣಕ್ಕೆ ಅಂತಂದ್ರೆ ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸೇರಿದಂತೆ ಬಿಜೆಪಿ ನಾಯಕರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಲರ್ವಾಡ ಕ್ರಾಸ್ ಬಳಿಯಲ್ಲಿ ವಶಕ್ಕೆ ಪಡೆದಿರ್ತಕ್ಕಂಥ ನೋಡಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಇಲ್ಲಿ ಜಮಾವಣೆಗೊಂಡಿದ್ರು. ಏನು ಮಾಲಿನ್ಯ ಸಿಟಿಯಲ್ಲಿ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಒಂದು ಪ್ರತಿಭಟನಾ ರ್ಯಾಲಿಯನ್ನ ಆಯೋಜಿಸಿತ್ತು. ಆ ರ್ಯಾಲಿ ಅಲರ್ವಾಡ ಕ್ರಾಸ್ಗೆ ತಲುಪಿದ್ದಂತೆ ಇಲ್ಲಿ ಪೊಲೀಸರು ಲಾಕ್ ಅನ್ನ ಮಾಡಿ ಅವರಿಂದ ಬಿಜೆಪಿ ಮುಖಂಡರನ್ನ ವಶಕ್ಕೆ ಪಡೆದಿದ್ದಾರೆ. ಏನು 3 ಕಿಲೋಮೀಟರ್ ಅಷ್ಟು ಪಾದಯಾತ್ರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹಾಗೆಯೇ CT ರವಿ ಸೇರಿದಂತೆ ಅನೇಕ ನಾಯಕರು ಪಾಲ್ಗೊಂಡಿರ್ತಕ್ಕಂಥದ್ದು. ಏನು ಬಿಜೆಪಿ ಬೆಳಗಾವಿಯಲ್ಲಿ ರೈತ ಮೋರ್ಚಾ ನೇತೃತ್ವದಲ್ಲಿ ಇವತ್ತೊಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಕ್ಕೆ ಕಾರಣ ಅಂತಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಹೆಸರು, ಮೆಕ್ಕೆಜೋಳ ಹಾಗೇನೆ ಕಬ್ಬು ಬೆಳೆಗಾರರ ಸಮಸ್ಯೆ ಇತ್ತು. ಈ ಒಂದು ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಸ್ಪಂದಿಸಿಲ್ಲ ಅಂತಕ್ಕಂಥದ್ದು ಬಿಜೆಪಿಯ ಆರೋಪ. ಹೀಗಾಗಿ ಇವತ್ತು ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಿ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸವನ್ನ ಬಿಜೆಪಿ ನಾಯಕರು ಮಾಡಲು ಮುಂದಾಗಿರ್ತಕ್ಕಂಥದ್ದು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸೇರಿದಂತೆ ಅನೇಕ ನಾಯಕರು ಈ ಒಂದು ಪ್ರತಿಭಟನಾ ಸಮಾವೇಶದಲ್ಲಿ ಪಾಲ್ಗೊಂಡು ಬಳಿಕ ಪ್ರತಿಭಟನಾ ಸಮಾವೇಶ ಸ್ಥಳದಿಂದ ಅಲರ್ವಾಡ ಕ್ರಾಸ್ ವರೆಗೂ ಪಾದಯಾತ್ರೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಘೋಷಣೆಯನ್ನು ಕೂಗಿದ್ರು. ಕೊನೆಗೆ ಪೊಲೀಸರು ಬೆಳಗಾವಿ ನಗರ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿತ್ತು. ಬಳಿಕ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, CT ರವಿ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, CT ರವಿ ಮತ್ತು ರೈತ ಮೋರ್ಚಾ ರಾಜ್ಯಾಧ್ಯಕ್ಷ AS ಪಾಟೀಲ್ ನಂಡಳಿ ಸೇರಿದಂತೆ ಅನೇಕ ಮುಖಂಡರ ಬೆಳಗಾವಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿ ನೋಡ್ತಾ ಇದ್ವಲ್ಲ, ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇರುವಂಥ ಸಂದರ್ಭದಲ್ಲಿ ಸದನದ ಒಳಗಡೆ ಮತ್ತು ಹೊರಗಡೆ BJPಯವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ನಾಯಕರುಗಳನ್ನು ವಶಕ್ಕೆ ಪಡೆಯಲಾಗಿರುವಂಥದ್ದು. ವಶಕ್ಕೆ ಪಡೆದು ಈಗ ಆಲ್ರೆಡಿ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಬಿಡ್ತಾರೆ. ಬ್ರೇಕ್ಫಾಸ್ಟ್ ಸಭೆ, ಒಗ್ಗಟ್ಟು ಪ್ರದರ್ಶನ, ಹೊರಗೆ ಒಗ್ಗಟ್ಟು, ಒಳಗೊಳಗೆ ಬಿಕ್ಕಟ್ಟು, ಕುರ್ಚಿ ಬಗ್ಗೆ ಮುಗಿಯದ ಗೊಂದಲ. ಇದು ಕಾಂಗ್ರೆಸ್ನ ಸದ್ಯದ ಪರಿಸ್ಥಿತಿ. ಪೂರ್ಣಾವಧಿ CM ಅಂತ ಯತೀಂದ್ರ ಹೇಳ್ತಿದ್ದ ಹಾಗೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮತ್ತೆ ಶುರುವಾಗಿದೆ. DK ಬಣದವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕುರ್ಚಿ ಬಗ್ಗೆ ಮುಗಿದಿಲ್ಲ ಗೊಂದಲ. ಒಂದ್ ಕಡೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳೇ ಹೈಕಮಾಂಡ್ ಹೇಳಿದ ರೀತಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಉರಿಯುವ ಬೆಂಕಿಗೆ ತುಪ್ಪ ಸುರಿದಿದ್ದು ಅಂದ್ರೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರ. ಕಾದು ನೋಡಿ ಅಂತ ಹೇಳ್ತಾ ಇದ್ದಾರೆ DK ಶಿವಕುಮಾರ್ ಅವರ ಬೆಂಬಲಿಗರು. ಕುರ್ಚಿ ಕದನ, ಬಿಜೆಪಿ ಆರೋಪಕ್ಕೂ ಕೂಡ ಪುಷ್ಟಿ ಕೊಟ್ಟಂತಾಗ್ತದೆ. ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಯತೀಂದ್ರ ಕೊಟ್ಟಿರುವಂಥ ಸ್ಟೇಟ್ಮೆಂಟ್. ಇನ್ನು ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟದ ಬಗ್ಗೆ ಯಾರ್ಯಾರು ಏನೇನು ಮಾತನಾಡಿದ್ರು ನೋಡೋಣ.
ನಾನು ಎಲ್ಲಾನು ಏನ್ ಹೇಳ್ಬೇಕು ಹೇಳಿದೀನಿ. ಮತ್ತೆ ಆ ವಿಷಯದಲ್ಲಿ ಮಾತಾಡುವಂತದ್ದು ಏನು ಆಯ್ತು, ಮಾತಾಡ್ಲಿ ಬಿಡಿ. ಅದಕ್ಕೆ ತಾವಿದನ್ನ ಯಾವ ರೀತಿ ನಾ ಹೇಳಿದ್ನಲ್ಲ, ಏನ್ ಹೇಳ್ಬೇಕಾಗಿದೆ ಅದು ಹೇಳಾಗಿದೆ. ನಾ ಮತ್ತೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡೋದಿಲ್ಲ. ಯಾವಾಗಲೂ ನಮ್ದು ತಿಳಿಇದೆ. ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ, ಇವತ್ತೂ ಇಲ್ಲ, ಮುಂದೇನೂ ಇಲ್ಲ. ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ. ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಮಾತಾಡ್ತೀನಿ. ನನಗೆ ಗೊತ್ತಿಲ್ಲ. ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದು, ಯಾವ ಕರೀತಾರೆ ಇರೋದು, ನಾನು ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಮಾತಾಡ್ತೀನಿ. ಹೈಕಮಾಂಡ್ ಇದ್ದೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅವ್ರ ತೀರ್ಮಾನಕ್ಕೆ ಎಲ್ಲರೂ ಬದ್ಧವಾಗಿರ್ತಾರೆ. ಅವ್ರಿಗೆ ಆದೇಶ ಬಂತು, ನೀವು ಒಟ್ಟಿಗೆ ಇರಿ ಅಂತ. ಒಟ್ಟಿಗೆ ಇದ್ದಾರೆ, ಒಟ್ಟಿಗೆ ಬ್ರೇಕ್ ಮಾಡಿದ್ದಾರೆ, ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಟಿಮೇಟ್ಲಿ ತೀರ್ಮಾನಗಳು ಹೈಕಮಾಂಡ್ ಮಾಡ್ತಾರೆ. ಇವೆಲ್ಲ ಕೂಡ ಅವರ ವೈಯಕ್ತಿಕ ಅಭಿಪ್ರಾಯಗಳು. ಅವ್ರ ಬಗ್ಗೆ ನಾನು ಉತ್ತರ ಹೇಳಲು, ನಾನು 30 ವರ್ಷ ಹೈಕಮಾಂಡ್ ಜೊತೆಯಲ್ಲಿ ಕೆಲಸ ಮಾಡಿದ್ದೇನೆ. ನಾವು ಅವರು ಎಲ್ಲರೂ ಕೂಡ ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ಬದ್ಧವಾಗಿರ್ತಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಏನು ಹೇಳಿದ್ದಾರೆ, ನಮ್ಮ ಹೈಕಮಾಂಡ್ ಹೇಳ್ತಾರೆ ಅದಕ್ಕೆ ಬದ್ಧ ಅಂತ. ಈಗ ಯಾವಾಗ ಇದೆಲ್ಲ ಚರ್ಚೆ ಆಗಬೇಕಾಗಿರೋದು? ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ರೆ ಆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವ್ರು ಕೂತವ್ರು, ಏನಕ್ಕೆ ಇದೆಲ್ಲ ಚರ್ಚೆ ಬೇಕು? ಈಗ ನಮ್ಮ ಪಕ್ಷ ಯಾರು? ಹೈಕಮಾಂಡ್. ಹೈಕಮಾಂಡ್ ತಾನೆ ನಮ್ಮ ಪಕ್ಷ. ಹೈಕಮಾಂಡ್ ನಾನು ಭಾಳ ಸತಿ ಹೇಳಿದ್ದೀನಿ, ನಾನು ನಮ್ಮ ಪಕ್ಷ ಹೈಕಮಾಂಡ್. ಹೈಕಮಾಂಡ್ ಏನು ಹಿಡಿದಿರ್ತಕ್ಕಂತಾರೆ ಅದಕ್ಕೆಲ್ಲ ನಾವು ಬದ್ಧ. ಮತ್ತೆ ವಿವಾದಕ್ಕೆ ರಿಷಬ್ ಶೆಟ್ಟಿ ಹರಕೆ ನೇಮೋತ್ಸವ ಸಂಪ್ರದಾಯವನ್ನ ಮೀರಿ ನಡೀತಾ ಹರಕೆ ನೇಮೋತ್ಸವ ಅನ್ನುವಂಥ ಪ್ರಶ್ನೆ ಇದೆ. ಮತ್ತೆ ವಿವಾದಕ್ಕೆ ರಿಷಬ್ ಶೆಟ್ಟಿ ಹರಕೆಯ ನೇಮೋತ್ಸವ. ಈಗ ಸಂಪ್ರದಾಯವನ್ನ ಮೀರಿ ನಡೀತಾ ಹರಕೆಯ ನೇಮೋತ್ಸವದ ಸಂದರ್ಭದಲ್ಲಿ ದೈವ ನರ್ತಕನ ನಡೆ ಬಗ್ಗೆ ಚರ್ಚೆ ಹುಟ್ಟಾಕಿದೆ ಮತ್ತೊಮ್ಮೆ. ಈಗ ಈ ಮುಂಚೆನೂ ಕೂಡ ಅಷ್ಟೇ, ಕಾಂತಾರ 1 ಯಶಸ್ಸಿನ ಬೆನ್ನಲ್ಲೇ ಹರಕೆ ಸಲ್ಲಿಸಿದ್ದಂಥ ರಿಷಬ್, ಆ ಸಂದರ್ಭದಲ್ಲೂ ಸಾಕಷ್ಟು ಚರ್ಚೆ ಆಗಿತ್ತು. ಬಾರೇಬೈಲು ಜಾರಂದಾಯ ಬಂಟ ದೇವಸ್ಥಾನದಲ್ಲಿ ಹರಕೆಯನ್ನು ಹೊತ್ತಿದ್ರು. ರಿಷಬ್ ಮಡಿಲಲ್ಲಿ ಮಲಗಿದ ದೈವ ನರ್ತಕ ಮುಖೇಶ್. ರಿಷಬ್ ಮಡಿಲಲ್ಲಿ ಮಲಗಿದ್ದಾರೆ ದೈವ ನರ್ತಕ ಮುಖೇಶ್ ಅವರು. ಇದು ಚರ್ಚೆಯನ್ನು ಹುಟ್ಟಾಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಈ ಬಾರಿ ಅದೇ ನೇಮೋತ್ಸವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಚರ್ಚೆಯನ್ನು ಹುಟ್ಟಾಕಿದೆ? ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಪೃಥ್ವಿ, ಬಾರೇಬೈಲ ಜಾರಂದಾಯ ಬಂಟ ಮತ್ತು ವಾರಾಹಿ ಪಂಜುರ್ಲಿ ದೈವಸ್ಥಾನದಲ್ಲಿ ಇತ್ತೀಚೆಗೆ ರಿಷಬ್ ಶೆಟ್ಟಿ ಅವರು ಹರಕೆಯ ನೇಮೋತ್ಸವವನ್ನು ಕೊಟ್ಟಿದ್ರು. ಇಡೀ ಹೊಂಬಾಳೆ ತಂಡ ಇದರಲ್ಲಿ ಭಾಗವಹಿಸಿತ್ತು. ಅವತ್ತು ವಾರಾಹಿ ಪಂಜುರ್ಲಿಗೆ ದೈವಪಾತ್ರಿಯಾಗಿ ಕೆಲಸವನ್ನ ಮಾಡಿದಂಥವರು ಮುಖೇಶ್ ಅಂತ ಹೇಳಿ. ಈ ಮುಖೇಶ್ ಯಾರಂತ ಹೇಳಿದ್ರೆ, ಈ ಹಿಂದೆ ಕೂಡ ಕಾಂತಾರ ಚಿತ್ರ ಬಿಡುಗಡೆ ಆದ ಸಂದರ್ಭದಲ್ಲಿ ದೈವದ ಸನ್ನಿವೇಶಗಳು ಬರುವಾಗ ಯಾವ ರೀತಿಯಾಗಿ ನಟನೆ ಮಾಡಬೇಕು ಅಂತ ಹೇಳಿಕೊಟ್ಟವರು. ಕಾಂತಾರ ಚಾಪ್ಟರ್ 1 ಅಲ್ಲಿ ಕೂಡ ಮುಖೇಶ್ ಅವರು ದೊಡ್ಡ ಪಾತ್ರವನ್ನು ವಹಿಸ್ತಾರೆ ತೆರೆಯ ಹಿಂದೆ. ಅದು ದೈವ ಯಾವ ರೀತಿಯಾಗಿ ವರ್ತನೆ ಮಾಡಬೇಕು ಎಂಬ ಇತ್ಯಾದಿ ಎಲ್ಲ ವಿಚಾರಗಳನ್ನು ಅವರೇ ಕೋರಿಯೋಗ್ರಾಫ್ ಅನ್ನ ಮಾಡ್ತಾರೆ. ಜೊತೆಗೆ ಈ ಹಿಂದೆ ನಡೆದಂತಹ ಅವಾರ್ಡ್ ಫಂಕ್ಷನ್ ಅಲ್ಲಿ ಕೂಡ ಕಾಂತಾರ ತಂಡ ಜೊತೆ ಮುಖೇಶ್ ಅವರು ಕಾಣಿಸಿಕೊಳ್ತಾರೆ. ಈ ಬಾರಿ ಅದೇ ಮುಖೇಶ್ ಅವರು ವಾರಾಹಿ ಪಂಜುರ್ಲಿಗೆ ನೇಮೋತ್ಸವವನ್ನು ಕಟ್ಟಿರುವಂಥದ್ದು. ಈ ಹಿಂದೆ ಕೂಡ ಅವರೇ ದೈವಸ್ಥಾನದಲ್ಲಿ ಜಾತ್ರೋತ್ಸವದ ಸಂದರ್ಭದಲ್ಲಿ ಕೂಡ ವಾರಾಹಿ ಪಂಜುರ್ಲಿಗೆ ಅವರೇ ಪಾತ್ರಿಯಾಗಿದ್ರು. ಆದರೆ ಈ ಬಾರಿ ನಿಯಮವನ್ನ ಮೀರಿ ಮುಖೇಶ್ ವರ್ತನೆ ಮಾಡಿದ್ದಾರೆ ಅನ್ನೋದನ್ನ ಈಗ ದೈವಾರಾಧಕರು ಹೇಳ್ತಾ ಇರುವಂಥದ್ದು. ಯಾಕಂದ್ರೆ ದೈವಾರಾಧನೆಯ ಕಟ್ಟುಕಟ್ಟಳೆ ಪ್ರಕಾರವಾಗಿ, ಸಾಂಪ್ರದಾಯಿಕ ಪ್ರಕಾರವಾಗಿ ಯಾರು ಕರ್ತ ಇದ್ದಾರೆ, ಅಂದ್ರೆ ಯಾರು ಹರಕೆ ಅಥವಾ ಬೇರೆ ನೇಮವನ್ನ ಮಾಡಿಸ್ತಾರೆ, ಅವರ ಮೈವನ್ನ ಮುಟ್ಟುವಂತಿಲ್ಲ ಮತ್ತು ಅವರ ತೊಡೆಯನ್ನ ಮುಟ್ಟುವಂಥದ್ದು, ಅದರ ಮೇಲೆ ಮಲಗುವಂಥದ್ದು, ಅವರನ್ನ ಆಲಂಗಿಸೋದು, ಇಂತಹ ಯಾವುದೇ ಪ್ರಕ್ರಿಯೆಗಳು ದೈವದ ನಡೆಯಲ್ಲಿ ಆಗೋದಿಲ್ಲ. ಅದು ವಾರಾಹಿ ಪಂಜುರ್ಲಿ ಅನ್ನುವಂಥದ್ದು ಇಡೀ ಶಕ್ತಿಶಾಲಿ ದೈವ. ಆ ದೈವದ ಕಾರಣಿಕ ಆ ಗ್ರಾಮದ ಜನರಿಗೆ ಕೂಡ ಗೊತ್ತು. ಹಾಗಾಗಿ ಗ್ರಾಮವನ್ನ ರಕ್ಷಣೆ ಮಾಡುವಂತಹ, ಗ್ರಾಮಕ್ಕೆ ಸಂಬಂಧಪಟ್ಟಂತಹ ವಾರಾಹಿ ಪಂಜುರ್ಲಿ ಅದು ರಾಜನ್ ದೈವವಾಗಿ ಕೂಡ ಗುರುತು ಮಾಡಿರುವಂಥದ್ದು. ಹಾಗಾಗಿ ಅಂತಹ ಶ್ರೇಷ್ಠವಾದಂತಹ ರಾಜನ್ ದೈವ ಈ ರೀತಿಯಾಗಿ ಅದನ್ನ ಕಟ್ಟಿದಂಥವರು ಮುಖೇಶ್ ಈ ರೀತಿಯಾಗಿ ತೊಡೆಯ ಮೇಲೆ ಮಲಗೋದು ಅದು ಅಸಂಬದ್ಧ ಮತ್ತು ದೈವಾರಾಧನೆಯ ನಿಯಮಗಳಿಗೆ ಅದು ಬಾಹಿರ ಅನ್ನೋದನ್ನ ಈಗ ದೈವಾರಾಧಕರು ಬಹಳ ಕಟು ಶಬ್ದದಿಂದ ಅದನ್ನ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಇದರ ಬಗ್ಗೆ ದೊಡ್ಡ ಮಟ್ಟಿನ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮತ್ತು ರಿಷಬ್ ಶೆಟ್ಟಿ ಅವರು ಅವತ್ತು ನಡೆದುಕೊಂಡಂತಹ ರೀತಿ ಕೂಡ ಅದು ಭಕ್ತನ ರೀತಿಯಾಗಿರ್ಲಿಲ್ಲ. ಅವರು ನಗುತ್ತಾ ಇದ್ರು ಎಂಬಿತ್ಯಾದಿ ಎಲ್ಲ ವಿಚಾರಗಳನ್ನ ಹಲವು ಜನ ಕಾಮೆಂಟ್ ಮೂಲಕವಾಗಿ ಅದನ್ನ ಪ್ರಸ್ತುತಪಡಿಸಿದ್ದಾರೆ. ಹಾಗಾಗಿ ಸಾಕಷ್ಟು ದೊಡ್ಡ ಮಟ್ಟಿನ ಆಕ್ರೋಶ ಸದ್ಯಕ್ಕೆ ಇದ್ದಿರುವಂಥದ್ದು. ಜೊತೆಗೆ ಮುಖೇಶ್ ಅವರು ಯಾಕೆ ಈ ರೀತಿಯಾಗಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಗಳನ್ನ ಜನ ಎತ್ತಾ ಇದ್ದಾರೆ. ಸಂಪ್ರದಾಯ ಪ್ರಕಾರವಾಗಿ ದೈವಾರಾಧನೆಯ ಕಟ್ಟುಕಟ್ಟಲೆ ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿ ನರ್ತನ ಸೇವೆಯನ್ನ ಮಾಡಬೇಕಾಗಿತ್ತು ಮುಖೇಶ್ ಅವರು. ಆದ್ರೆ ಇಲ್ಲಿ ಅವರು ಒಂದು ನಿಯಮವನ್ನ ಮೀರಿದ್ದಾರೆ, ಗೆರೆಯನ್ನ ದಾಟಿದ್ದಾರೆ. ಈ ರೀತಿಯಾಗಿ ಹರಕೆ ಮಾಡಿಸಿರುವಂತಹವರ
ತೊಡೆ ಮೇಲೆ ಮಲಗಿರೋದು ಬಹಳಷ್ಟು ದೊಡ್ಡ ಮಟ್ಟಿನ ತಪ್ಪು ಅಂತೇಳಿ ಈಗ ದೈವಾರಾಧಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇದಕ್ಕೆ ರಿಷಬ್ ಶೆಟ್ಟಿ ಅವರು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಪೃಥ್ವಿರಾಜ್. ಓಕೆ.